ನೋಡ್ಬಿಟ್ಟು ಟ್ರಯಲ್ ನೋಡ್ಬಿಟ್ಟು ಕ್ಲೀನಾಗಿ ಫುಲ್ ಗಾಡಿ ಹಾಯ್ ಗೈಸ್, ಲೆಟ್ಸ್ ವೆಲ್ಕಮ್ ಬ್ಯಾಕ್ ಅಗೇನ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಸೀನ್ಸ್ ಏನಪ್ಪ ಅಂತ ಅಂದರೆ ತ್ಯಾಗರಾಜ್ ಅಂತ ಅಂದ್ಬಿಟ್ಟು ಇದ್ರವರು ಇಲ್ಲಿ ಬಳ್ಳಾಳಿ ಸಮುದ್ರದವರು ನಮ್ಮ ಊರ ಹತ್ರನೇ ಇರೋದು, ಸಿಕ್ಕಿದ್ರು. ಅವ್ರದ್ದು ರ್ಯಾಲಿ ಪ್ರೋ ಇದೆ, ಅವ್ರದ್ದೊಂದು ರಿವ್ಯೂ ಮಾಡೋಣ ಅಂತ ಭಾಳ ದಿವಸದಿಂದ. ಇಷ್ಟು ದಿವಸ ಏನೂ ಕೆಲಸ ಇರಲಿಲ್ಲಲ್ವ, ಯೂಟ್ಯೂಬು ಏನೂ ಇರಲಿಲ್ಲ, ಯಾತ್ರದ್ದು ಇರಲಿಲ್ಲ. ಸೊ ಹಂಗಾಗಿ ಒಂದು ಗಾಡಿ ನೋಡೋಣ ಅಂತ ಅಂದ್ಬಿಟ್ಟು ಇಸ್ಕೊಂಡಿರೋದು. ನೋಡೋಣ ಹೆಂಗಿದೆ, ಹೆಂಗೆ ಮಜಾ ಕೊಡುತ್ತೆ ನೋಡೋಣ. ಕಮಾನ್. ಇದೇನು ಗುರು, ಕಾಲಿಗೆ ಗೇರೆ ಆಗಲ್ಲ, ಅಷ್ಟು ದೊಡ್ಡದೈತೆ ಕಾಲಿಗೆ ಗೇರಿದು. ನಿಮಗೆ ಇದು ಮಜಾ ಇದೆಯಲ್ಲ, ಅಸಲಿ ಮಜಾ ಇದರಲ್ಲೇ ಗೊತ್ತಾಗುತ್ತೆ ನಿಮಗೆ. ಯಾಕೆ ಅಂತ ಹೇಳ್ತೀನಿ. ಯಾಕೆ ಅಂತಂದರೆ ಈ ಹೈಟಲ್ಲಿದೆ ಗಾಡಿ, ನಿಮಗೆ ಓಡಿಸಿದ್ದಕ್ಕೆ ನಿಮಗೆ ನೆಕ್ಸ್ಟ್ ಲೆವೆಲ್ ಇದೆ. ಅದರಲ್ಲಿ ಇವ್ರು ಬೇರೆ ಎಕ್ಸಾಸ್ಟ್ ಬೇರೆ ಹಾಕ್ಸ್ಬಿಟ್ಟಿದ್ದಾರೆ, ಅದೊಂದು ತೋರಿಸ್ತೀನಿ. ಎಕ್ಸಾಸ್ಟ್ ಸೌಂಡ್ ಬರ್ತಿಲ್ಲ. ವೈ? ಬಿಕಾಸ್ DB ಕಿಲ್ಲರ್ ತೆಗ್ದಿಲ್ಲ ಅವರು. ಇರೋ ಸ್ಟಾಕ್ ಎಕ್ಸಾಸ್ಟ್ನ ಅವ್ರು ರಿಮೂವ್ ಮಾಡಿಬಿಟ್ಟು ಇದು ಮಾಡಿರೋದು. ಏನೋ ಸ್ಟಾಕ್ ಎಕ್ಸಾಸ್ಟ್ನ ಕಟ್ ಮಾಡಿಸ್ಬಿಟ್ಟು ಅಲ್ಲಿಗೆ ಆಕ್ರೋಪೋವಿಕ್ ಇದನ್ನ ಹಾಕ್ಸ್ಬಿಟ್ಟು ಇದು ಮಾಡಿಸಿರೋದು. ಮಾತ್ರ ಗಾಡಿ ನೆಕ್ಸ್ಟ್ ಲೆವೆಲ್ ಇದೆ ಗುರು. ಅಬ್ಬಬ್ಬ, ಕಾಲು ಸಿಗ್ದಲ್ಲೇ ಇರೋರು ನಿಜವಾಗ್ಲೂ ಅಯ್ಯೋ ಅಂತೀರಾ, ತುಂಬ ಕಷ್ಟಪಡ್ತೀರಾ. ಅಷ್ಟು ಇದಿದೆ, ಅಷ್ಟು ಹೈಟ್ ಇದೆ ಗಾಡಿ. ನೆಕ್ಸ್ಟ್ ಲೆವೆಲ್ ಇದೆ ಗಾಡಿ ಮಾತ್ರ. ಒಬ್ಬ ಗುರು 2.10 ಆಯಿತಾ, ಕಣ್ಣು ಮುಚ್ಕೊಂಡು ತೊಗೋಬೋದು. ವರ್ತಿದೆ, ಫುಲ್ ವರ್ತಿದೆ ಗಾಡಿ. ನೀವು ಹೆಚ್ಚು ಕಮ್ಮಿ ನಾನು ರಿವ್ಯೂವಿಂಗ್ ಹೇಳ್ತಿದ್ದೀನಿ ಅಂತಲ್ಲ, ನಾನು ಎಕ್ಸ್ಪಲ್ಸು ಓನರಾಗಿ ಹೇಳ್ತಿದ್ದೀನಿ ಅಂತಲ್ಲ. ಎಕ್ಸ್ಪಲ್ಸ್ ಇದೆ, ಹಿಮಾಲಯನ್ ಇದೆ, ಹಿಮಾಲಯನ್ 450 ಇದೆ, ನಮ್ಮ ಬ್ಯಾಚಲ್ಲೇ ನಮ್ಮ ಫ್ಯಾಮಿಲಿಯಲ್ಲೇ ಇದೆ ಇದೆಲ್ಲ. ಬಟ್ ಆದರೂ ನಾನು ಈ ಎಕ್ಸ್ಪಲ್ಸ್ನ ಯಾಕೆ ಪ್ರಿಫರ್ ಮಾಡ್ತೀನಿ ಅಂತ ಅಂದರೆ, ನೀವು ಇದರಲ್ಲಿ ಓಡಿಸಿದ್ರೆ ನಿಮಗೆ ಮಜಾನೇ ಬೇರೆ ಅನ್ಕೊಳ್ಳಿ. ಲಿಟ್ರಲಿ ನನಗೆ ಎರಡು ಕಡೆನೂ ಕಾಲು ಸಿಗಲ್ಲ. ಇದು 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 ಮಜಾ ಇದೆಯಲ್ಲ ನಿಮಗೆ, ಹೇಳ್ತೀನಿ. ಏನು ಕೊಟ್ಟರು ನಿಮಗೆ ಮಜಾ ಸಿಗಲ್ಲ. ಹುಡುಗಾಟನೇ ಅಲ್ಲ ಗುರು ಈ ಗಾಡಿ ಎಲ್ಲ ಇದು ಮಾಡೋದು. ಏನು ಮಜಾ ಕೊಡುತ್ತೆ ಅಂತ ಅಂದರೆ ಗಾಡಿ ಖತರ್ನಾಕ್ ಮಜಾ ಕೊಡುತ್ತೆ. ಅದರಲ್ಲೂ ಇದಕ್ಕೆ ರ್ಯಾಲಿ ಎಡಿಷನ್ ಗಿಲ್ ಎಡಿಷನ್ ಹಾಕಿಸ್ಬಿಟ್ರೆ ಪಾಪ ನಾವು ಎಲ್ಲೇ ಹೋದ್ರು ಯಾವಾಗಲೇ ಬಂದರೂ ಸಹಿತ ಗಾಡಿಗಳನ್ನ ರಿವ್ಯೂ ಮಾಡೋದೇ ಇಲ್ಲಿ. ಏನಿದೆ ಗುರು ಗಾಡಿ. ನಮ್ಮ ಡಾಕವರೆಲ್ಲ ನೆನೆಸ್ತಿರ್ತಾರೆ ಕ್ರೇಜಿ ಅಂತ ಅಂದ್ಬಿಟ್ಟು. ಆ ವರ್ಡ್ ಭಾಳ ಚೆನ್ನಾಗಿ ಸೂಟ್ ಆಗ್ತಿದೆ ಗಾಡಿಗೆ. ಬರೀ 18,000 ಓಡಿದೆ ಗಾಡಿ. ನೆಕ್ಸ್ಟ್ ಲೆವೆಲ್ ಇದೆ ನೋಡಿ, ಹೆಂಗೆ ಕಾಣುತ್ತೆ ಹೈಟು. ನನಗೂ ಇದ್ರ ಮೇಲೆ ಆಸೆ ಆಗ್ಬಿಟ್ಟಿದೆ. ನೋಡಿ, ಯಾರು ನಮ್ಮ ಸಬ್ಸ್ಕ್ರೈಬರ್ಸ್ ಹೆಲ್ಪ್ ಮಾಡೋಂಗಿದ್ರೆ ಮಾಡಿ. ಲಿಟ್ರಲಿ ಕಾಲೇ ಸಿಗಲ್ಲ ಗುರು ಈ ಕಡೆ ನೋಡಿ. ಯಾವ ಕಡೆ ಹೋಗೋದು, ಏನು ಮಾಡೋದು, ಶಿವ ಗಾಡಿ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಗಾಡಿದು ಒಂದ್ಸತಿ DB ಕಿಲ್ಲರ್ ಒಂದು ತೆಗೆಸ್ಬಿಟ್ಟು ಒಂದು ನೋಡೋಣ. ಇದೊಂದು ತೆಗಿಯಮ್ಮ DB ಕಿಲ್ಲರು. ಲಿಟ್ರಲಿ ನನ್ನ ಸೊಂಟದ ಹತ್ರ ಬರ್ತೈತೆ ಗಾಡಿ, ಕಾಲೇ ಸಿಗಲ್ಲ. ಇದರಲ್ಲಿ ಗುಡ್ ಪಾಯಿಂಟ್ ಅಂತ ಅಂದರೆ ಇಲ್ಲಿ ಇದು ಚಾರ್ಜಿಂಗ್ ಪೋರ್ಟಲ್ಲಿ ಇಲ್ಲೇ ಕೊಟ್ಟಿದ್ದಾನೆ. ಇದೆಲ್ಲ ಹೈಟ್ ಮಾಡ್ಕೋಬೋದು, ಅಡ್ಜಸ್ಟ್ಮೆಂಟ್ಸ್ ಕೊಟ್ಟಿದ್ದಾನೆ. ಫ್ರಂಟ್ ಇದು ಇಬ್ಬರು ಈ ಗಾಡಿಗೂ ಆ ಗಾಡಿಗೂ ಡಿಫ್ರೆನ್ಸ್ ನೋಡ್ಬೋದು. ಅದನ್ನೆಲ್ಲ ಹತ್ತು ಕೂತ್ಕೊಂಡ್ರೆ ಎರಡು ಕಡೆನೂ ಕಾಲು ಸಿಗುತ್ತೆ, ಇದರಲ್ಲಿ ಎರಡು ಕಡೆನೂ ಕಾಲು ಸಿಗಲ್ಲ. ಇದರಲ್ಲಿ
ಇವರು ಪಾಪ ಫುಲ್ ಸ್ಯಾರಿ ಗಾರ್ಡೆಲ್ಲ ರಿಮೂವ್ ಮಾಡಿಬಿಟ್ಟಿದ್ದಾರೆ ಆಲ್ರೆಡಿ. ಕಮಾನ್, ಆಯಿತು ಗಾಡಿ ಓಡಿಸಿದ್ದಾಯಿತು, ಎಲ್ಲ ಆಯಿತು. ಈಗ ಒಂದ್ಸರಿ ಟ್ರಯಲ್ ನೋಡ್ಬಿಡೋಣ. ಟ್ರಯಲ್ ನೋಡಿಬಿಟ್ಟು ಕ್ಲೀನಾಗಿ ಫುಲ್ ಗಾಡಿ ಗಿಲ್ಲಿ ಮಾಡಿಬಿಟ್ಟು ನೋಡೋಣ ಬನ್ನಿ. ಈ ಗಾಡಿ ಹತ್ತತ್ತು ತೋರಿಸ್ತೀನಿ ಬನ್ನಿ. ಯಾಕಿರ್ಬೋದು ಎಕ್ಸಾಸ್ಟ್ ನೋಡಿದ್ರೆ ಖುಷಿ ಆಗುತ್ತೆ. ನಮ್ಮ ಗಾಡಿಗೆ ಇವತ್ತಿಗೂ ಹಾಕ್ಸೋಕ್ಕಾಗಿಲ್ಲ ನಮ್ಮ ಕೈಲಿ. ಈ ಫುಟ್ ಪ್ಯಾಕ್ಸ್ನ ಯಾವಾಗಲೂ ನೀವು ಟ್ರಯಲ್ಸ್ ಹೋಗ್ಬೇಕಾದ್ರೆ ಹಿಂಗೆ ಔಟ್ಸೈಡ್ ಬಿಟ್ಕೊಳ್ಳಿ. ಯಾಕೆ ಅಂತಂದರೆ ಎಲ್ಲರೂ ಬಿದ್ದಾಗ ಆ ಫುಟ್ ಪ್ಯಾಕ್ಸಿಗೆ ಏಟಾಗುತ್ತೆ ಹೊರತು ಗಾಡಿಗೆ ಏನೂ ಆಗೋಲ್ಲ. ಈ ಗಾಡಿ ಹತ್ತತ್ತು ತೋರಿಸ್ತೀನಿ ನೋಡಿರಿ, ಆನೆ ಹತ್ತದಂಗೆ ಆಗುತ್ತೆ. ಅಪ್ಪ ಗುರು, ಲಿಟ್ರಲಿ ಕಾಲೇ ಸಿಗಲ್ಲ ಎರಡು ಕಡೆನೂ. ಛೇ, ಅದರಲ್ಲಿ ಎಷ್ಟು ಕಷ್ಟ ಈಸಿ ಆಗ್ತಾಯಿತ್ತು ಕಷ್ಟ ಆಗ್ತಾಯಿತ್ತು ಗೊತ್ತಿಲ್ಲ, ಬಟ್ ಇದರಲ್ಲಿ ಫುಲ್ ಈಸಿಯಾಗಿ ಹೋಗ್ತೈತೆ ಗಾಡಿ. ಏನು ನೆಕ್ಸ್ಟ್ ಲೆವೆಲ್ ಇದೆ ಗುರು ಗಾಡಿ. ಫುಲ್ ಖುಷಿಯಾಗಿ ಹೋಗ್ಬಿಡುತ್ತೆ ಈ ಥರ ಗಾಡಿ ಎಲ್ಲ ಓಡಿಸೋಕ್ಕೆ. ಸೀಟೇ ಬಿಟ್ಕೊಂಡ್ಬಿಟ್ಟಿದೆ. ಕಮಾನ್, ಅಯ್ಯಯ್ಯಪ್ಪ, ಇದನ್ನೆಲ್ಲ ನಾವು ಅಪ್ಪಂಗೆ ಕೊಟ್ಬಿಟ್ರೆ ಹೆಂಗೆ ಓಡಿಸೋಣ? ಹಾಂ, ಹೋಗಲ್ಲ ಅನಿಸುತ್ತೆ. ಇದು ತಳ್ಳಬೇಕು ಅನಿಸುತ್ತೆ. ಇದು ಮಳ್ಳಲ್ವಾ, ಮರಳಲ್ವಾ, ಅದಕ್ಕೆ ಹೋಗಲ್ಲ ಅನ್ಸುತ್ತೆ ಮೇ ಬಿ. ಖತರ್ನಾಕ್ ಹತ್ತದ ಬಿಡು ಗಾಡಿ. ಹೆಂಗೆ ಬಂತು ನೋಡಿ ಸ್ವಾಮಿ ಗಾಡಿ. ಅವನಿಗೆ ಸ್ವಲ್ಪ ಇದು ಕಮ್ಮಿ, ಪವರ್ ಕಮ್ಮಿ ಅಲ್ವಾ ಗಾಡಿದು ಸ್ವಲ್ಪ. ಬಂದ ಬಾಸು ಬಂದ, ಎರಡು ಸ್ಟೆಪ್ ಹಾಕಿ ಆರಾಮಾಗಿ ಬಂದ್ಬಿಡ್ತು. ಫ್ರಂಟ್ ಟು ಬ್ಯಾಕ್ ಎರಡು ಒಟ್ಟಿಗೆ ಚೇಂಜ್ ಮಾಡಿಸ್ಬಿಟ್ರೆ ಇನ್ನೂ ಮಜಾ ಕೊಡುತ್ತೆ. ಇದೇ ನಮ್ಮೂರು. ಖತರ್ನಾಕ್ ಸೌಂಡ್ ಬರುತ್ತೆ. ಹಾಂ, ಇದ್ರದ್ದು ಹಿಂಗೆ ಒಂದ್ಸತಿ ಎಕ್ಸಾಸ್ಟ್ ನೋಟ್ ಕೇಳಿಸ್ತೀನಿ ಬನ್ನಿ, ಬರೀ ಕೇಳಿ.
ನೆಕ್ಸ್ಟ್ ಲೆವೆಲ್ ಮಜಾ ಕೊಡುತ್ತೆ. ಮಜಾ ತೊಗೋಬೇಕಷ್ಟೇ, ಗಾಡೀಲಿ ಇನ್ನೇನು ಇರಲ್ಲ ಇಲ್ಲಿ, ಆಯಿತಾ. ಹೆಂಗೆಲ್ಲ ನಿಮಗೆ ಮಜಾ ಸಿಗುತ್ತೆ ಅನಿಸ್ತೋ ಹಂಗೆಲ್ಲ ತಗೊಬಿಡ್ಬೇಕು. ನೆಕ್ಸ್ಟ್ ಲೆವೆಲ್ ಮಜಾ ಇರುತ್ತೆ. ನಿಮಗೆ ಹೆಂಗೆಲ್ಲ ಖುಷಿ ಕೊಡುತ್ತೋ, ಹೆಂಗೆಲ್ಲ ಹೊಡಿಬೇಕು ಅನ್ಸುತ್ತೋ ಹಂಗೆಲ್ಲ ಹೊಡೆದ್ಬಿಡ್ಬೇಕು. ಹಾಂ 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 ಅಯ್ಯಯ್ಯಪ್ಪ, ಒಳ್ಳೆ ಮಜಾ ಕೊಡುತ್ತೆ ಗುರು ಇದು. ಇನ್ನೊಂದು ಹೆಂಗೆ ಗೊತ್ತಾ, ಟ್ರಯಲ್ಸಲ್ಲಿ ಹಿಂಗೆ ಇಳಿಸೋಬೇಕಾದ್ರೆ ಯಾವುದೇ ಕಾರಣಕ್ಕೂ ಬ್ರೇಕ್ ಹಿಡಿಬಾರ್ದು. ಗಾಡಿ ಎಷ್ಟೇ ಫಾಸ್ಟ್ ಹೋಗಲಿ ಗೇರ್ ಬಿಟ್ಬಿಡಿ, ಹಿಂಗೆ ಸಡನ್ನಾಗಿ ಸರಿ ಆಗುತ್ತೆ, ಸ್ಲೋ ಡೌನ್ ಆಗ್ಬಿಡುತ್ತೆ. ಬ್ರೇಕ್ ಮಾತ್ರ ಯಾವುದೇ ಕಾರಣಕ್ಕೂ ಹಿಡಿಬಾರ್ದು. ಓ ಫಕ್, ಅಯ್ಯಯ್ಯಪ್ಪ. ನೆಕ್ಸ್ಟ್ ಲೆವೆಲ್ ಮಜಾ ಇದೆ ಗುರು ಗಾಡಿ, ನೆಕ್ಸ್ಟ್ ಲೆವೆಲ್. ಸೂಪರ್ 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 ಸೂಪರ್. ಇಷ್ಟು ಖುಷಿ ಕೊಟ್ಬಿಟ್ರೆ ಗಾಡಿ ಎಲ್ಲಿಗೆ ಹೇಳ್ತೀವಿ ಹೇಳೋ ಗುರು, 24 hours ಗಾಡಿ ಹೊಡೆದ್ಬಿಡ್ತೀನಿ. ಇಷ್ಟು ಮಜಾ ಕೊಡ್ಬೇಕು ಗಾಡಿ. ಹಾಯ್ ಗೈಸ್, ಈಗ ಇಲ್ಲಿಗೆ ನಮ್ಮದು ವ್ಲಾಗ್ನ ಎಂಡ್ ಮಾಡೋ ಸಮಯ ಬಂದಿದೆ. ವಿಲ್ ಸ್ಟಾಪ್ ದ ವ್ಲಾಗ್ ಆ್ಯಂಡ್ ವಿಲ್ ಎಂಡ್ ಇಟ್ ಹಿಯರ್. ಮುಂದಿನ ನೆಕ್ಸ್ಟ್ ವೀಡಿಯೋಗಳಿಗೆ ನಾನು ಅಪ್ಡೇಟ್ಸ್ ಕೊಡ್ತೀನಿ. ಅಲ್ಲಿ ತನಕ ಅಂಟಿಲ್ ಅನ್ಲೆಸ್ ಸಿ ಯು, ಟಾಟಾ, ಬಾಯ್ ಬಾಯ್.